ಹಾಯ್ ಹಲೋ ಡೇ ಇನ್ಫೋಗೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ನೀವೆಲ್ಲ ಹೆಚ್ಚಾಗಿ ಬಸ್ಸಿನಲ್ಲಿ ಪ್ರಯಾಣ ಮಾಡುವವರು. ಬಸ್ಸಿನಲ್ಲಿ ಬಹಳಷ್ಟು ಸಮಯ ಪ್ರಯಾಣ ಮಾಡಿ ಅನುಭವ ಇದ್ದವರು. ಹೆಚ್ಚಿನವರಿಗೆ ದೂರದ ಊರಿಗೆ ಹೋಗೋಕೆ, ಸಂಬಂಧಿಕರ ಮನೆಗೆ ಹೋಗೋಕೆ, ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡೋಕೆ, ಪ್ರವಾಸಿ ತಾಣಕ್ಕೆ ಹೋಗೋಕೆ ಹೆಚ್ಚಿನ ಜನರು ಸರ್ಕಾರಿ ಬಸ್ ಅಥವಾ ಖಾಸಗಿ ಬಸ್ಸನ್ನ ಅವಲಂಬಿಸಿ ಹೋಗ್ತಾರೆ. ವಿಷಯ ಏನಪ್ಪಾ ಅಂದರೆ, ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಪರಿಚಯ ಇರಬಹುದು. ಮಂಗಳೂರು ನಗರದಿಂದ ಧರ್ಮಸ್ಥಳಕ್ಕೆ ರಾಜಹಂಸ ಬಸ್ ಸೇವೆ ಪ್ರಾರಂಭ ಆಗಿದೆ. ಈ ಕುರಿತಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೀವಿ. ನಿಮಗೆ ಗೊತ್ತಿರುವಂತೆ KSRTC ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಗಳೂರು ವಿಭಾಗದ ಮಂಗಳೂರು 2ನೇ ಘಟಕದಿಂದ ನೂತನವಾಗಿ ಇದೇ ಜುಲೈ 3ರಿಂದ ಮಂಗಳೂರು ಧರ್ಮಸ್ಥಳ ಮಾರ್ಗದಲ್ಲಿ ಹೊಸದಾಗಿ ರಾಜಹಂಸ ಸಾರಿಗೆ ಬಸ್ಗಳನ್ನು ಸಾರ್ವಜನಿಕ ಪ್ರಯಾಣಿಕರ ಅನುಕೂಲಕ್ಕಾಗಿ ಪ್ರಾರಂಭಿಸಲಾಗಿದೆ. ಹಾಗಾದರೆ ಈ ಬಸ್ಸಿನ ಪ್ರಯಾಣ ದರ ಎಷ್ಟಿರುತ್ತೆ, ಎಲ್ಲೆಲ್ಲಿ ಈ ಬಸ್ ಸ್ಟಾಪ್ ಇರುತ್ತೆ ಎಂಬಂತಹ ಸ್ವಲ್ಪ ಡೌಟು ಆರಂಭದಲ್ಲಿ ಬರ್ಬೋದು. ಅದನ್ನು ಕೂಡ ನಾವು ನಿಮಗೆ ವಿವರಿಸ್ತಾ ಹೋಗ್ತಾ ಇದ್ದೀವಿ. ಪ್ರಯಾಣ ದರ ಒಟ್ಟು 110 ರೂಪಾಯಿ. ಅಂದಹಾಗೆ ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಂತಹ ಈ ರಾಜಹಂಸ ಬಸ್ ಮಂಗಳೂರು ಬಿಟ್ಟರೆ BC ರೋಡ್, ಬಂಟ್ವಾಳ, ಕಾರಿಂಜ ಕ್ರಾಸ್, ಪೂಂಜಲ್ಕಟ್ಟೆ, ಮಡಂತ್ಯಾರು, ಗುರುವಾಯನಕೆರೆ, ಬೆಳ್ತಂಗಡಿ, ಉಜಿರೆಯಲ್ಲಿ ಸ್ಟಾಪ್ ಇರುತ್ತೆ. ಇನ್ನು ಧರ್ಮಸ್ಥಳದಿಂದ ಮಂಗಳೂರಿಗೆ ಬರುವಾಗಲೂ ಕೂಡ ಇದೇ ಪ್ರದೇಶದಲ್ಲಿ ನಿಮಗೆ ಬಸ್ ಸ್ಟಾಪ್ ಇರುತ್ತೆ. ಇದನ್ನು ನೀವು ಗಮನಿಸಬೇಕಾಗುತ್ತೆ. ಹೀಗಾಗಿ ಸಾರ್ವಜನಿಕ ಪ್ರಯಾಣಿಕರು ನೂತನ ಸಾರಿಗೆ ಸೌಲಭ್ಯದ ಉಪಯೋಗವನ್ನು ಪಡೆದುಕೊಳ್ಳಬಹುದು ಎಂದು KSRTC ಮಂಗಳೂರು ಹಿರಿಯ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಗುರುವಾರ ಮಾಧ್ಯಮಗಳಿಗೆ ನೀಡಿದಂತಹ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಒಂದು ವೇಳೆ ನೀವು ಈ ರಾಜಹಂಸ ಬಸ್ಸಿನಲ್ಲಿ ಈ ರೂಟಲ್ಲಿ ಹೋದರೆ ಅನುಭವ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ಪ್ರತಿಕ್ರಿಯೆ ನೀಡಿ ಅಂತ ಹೇಳುತ್ತಾ, ಮತ್ತೊಮ್ಮೆ ಹೊಸ ವಿಚಾರದ ಜೊತೆ ನಿಮ್ಮ ಎದುರು ಬರ್ತೀವಿ ಅಂತ ಹೇಳುತ್ತಾ, ತಪ್ಪದೆ ನೀವು ನಮ್ಮ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ಸಿಗ್ತೀವಿ. ಅಲ್ಲಿಯವರೆಗೂ ಶುಭ ದಿನ.